ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 23 ಏಪ್ರಿಲ್ 2024. ಇವತ್ತು ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಏನಾಯಿತು, ನಿಫ್ಟಿ 50ನಲ್ಲಿ ಏನಾಯಿತು, BSE ಸೆನ್ಸೆಕ್ಸ್ನಲ್ಲಿ ಏನಾಯಿತು, ಹಾಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಶೇರ್ ಇದೆ ಡಿಜಿಟಲ್ ಮಾರ್ಕೆಟಿಂಗ್ ಮಾಡುತ್ತಿದ್ದೋ ಇದರಲ್ಲಿ 301% ಅಷ್ಟು ಏರಿಕೆ ಆಗಿದೆ. ಇದು ಸ್ವಲ್ಪ ಟ್ರೆಂಡಿಂಗಲ್ಲಿ ಬಂದಿದೆ, ಅದ್ರ ಬಗ್ಗೆನೂ ಸ್ವಲ್ಪ ನೋಡೋಣ. ಹಾಗೆ ಮಾರುತಿ ಸುಜುಕಿ ಇಂಡಿಯಾ ಲಿಮಿಟೆಡ್ ಏನಿದೆ, ಮಾರುತಿ ಸುಜುಕಿ ಕಂಪ್ನಿ, ಅದು ಸುಮಾರು ಪ್ರತಿಯೊಂದು ಶೇರು ಸುಮಾರು 13,000 ರೂಪಾಯಿ ತಲುಪಿತು. ಕ್ಲೋಸ್ ಆಗಬೇಕಾದ್ರೆ ಸ್ವಲ್ಪ ಕಡಿಮೆಗೆ ಕ್ಲೋಸ್ ಆಗಿದೆ, ಅದೊಂದು ಸ್ವಲ್ಪ ನೋಡೋಣ. ಬನ್ನಿ ನೋಡೋಣ ಏನಾಯಿತು ಅಂತ. ಇವತ್ತು ನಿಫ್ಟಿ 50 ಕ್ಲೋಸ್ ಆಗಬೇಕಾದ್ರೆ ಸುಮಾರು 22,368ಗೆ ಕ್ಲೋಸ್ ಆಯಿತು. ಅಂದರೆ 31 ಪಾಯಿಂಟ್ಸ್ ಅಷ್ಟು ಏರಿಕೆ ಆಗಿದೆ. ಸಾಕಷ್ಟು ಏನು ಏರಿಕೆ ಏನೂ ಆಗಿಲ್ಲ, ಇಳಿಕೆನೂ ಆಗಿಲ್ಲ, ಹೆಚ್ಚು ಕಡಿಮೆ ಇಲ್ಲಿ ಒಂದು ಹಂತಕ್ಕಿದು ಕ್ಲೋಸ್ ಆಯಿತು. ಅದೇ ರೀತಿ BSE ಸೆನ್ಸೆಕ್ಸ್ನಲ್ಲೂ ಕೂಡ ಇದು ಕ್ಲೋಸ್ ಆಗಬೇಕಾದ್ರೆ ಸುಮಾರು 73,738ಗೆ ಕ್ಲೋಸ್ ಆಯಿತು. ಅಂದರೆ ಸುಮಾರು 89 ಪಾಯಿಂಟ್ಸ್ ಅಷ್ಟು ಇವತ್ತು ಏರಿಕೆ ಆಗಿದೆ. ಹಾಗೆ ಟ್ರೆಂಡಿಂಗ್ ಶೇರ್ಸ್ಗಳು ಅಂತ ಹೇಳಿದ್ರೆ ಇಂಡಿಯನ್ ರಿನ್ಯೂವಬಲ್ ಎನರ್ಜಿ, ಇದರಲ್ಲಿ ಪ್ರತಿಯೊಂದು ಶೇರಲ್ಲಿ ಸುಮಾರು ₹2.55 ಅಷ್ಟು ಇಳಿಕೆ ಆಗಿದೆ ಇವತ್ತು. ಹಾಗೆ ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್ ಬಗ್ಗೆ ಮುಂಚೆನೂ ನಾನು ವಿಡಿಯೋ ಮಾಡಿದ್ದೀನಿ. ಬ್ಲ್ಯಾಕ್ ರಾಕ್ ಅಂತ ಒಂದು ಕಂಪ್ನಿ ಜೊತೆ ಇದ್ರದ್ದು ಯಾವ ರೀತಿ ಒಂದು NBFC ಕಂಪ್ನಿ ಏನೇನಾಯಿತು ಅಂತ ಅದು ಬೇಕಿದ್ರೆ ನೋಡ್ಬೋದು. ಇದು ಸ್ವಲ್ಪ ಟ್ರೆಂಡಿಂಗಲ್ಲಿದೆ. ಇದು ಸುಮಾರು ಪ್ರತಿಯೊಂದು ಶೇರ್ಲಿ ₹5.25 ಅಷ್ಟು ಇವತ್ತು ಏರಿಕೆ ಕಂಡಿದೆ ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್. ಹಾಗೆ ರಿಲಯನ್ಸ್ ಇಂಡಸ್ಟ್ರಿನೂ ಸ್ವಲ್ಪ ಗಮನ ಇಡಬೇಕಾಗುತ್ತೆ ಆ ಕಂಪ್ನಿನೂ. ಹಾಗೆ ಟಾಟಾ ಮೋಟರ್ಸ್ ನೋಡೋದಾದರೆ ಇವತ್ತು ಪ್ರತಿಯೊಂದು ಶೇರ್ಲಿ ಸುಮಾರು ₹13.20 ಅಷ್ಟು ಇವತ್ತು ಏರಿಕೆ ಆಗಿದೆ. ಹಾಗೆ ಭಾರತಿ ಎಕ್ಸಕಾಮ್, ಇದು IPO ಇಂದನೂ ಹೇಳ್ಕೊಂಡ್ಬಂದಿದ್ವಿ. ಅದೇ ರೀಟೇಲ್ ಕ್ಯಾಟಗರಿನಲ್ಲಿ ಇದು IPOಗೆ ಬಂದಾಗ ಅಷ್ಟು ಇದಕ್ಕೆ ಜಾಸ್ತಿ ಯಾರು ಗಮನ ಕೊಟ್ಟಿಲ್ಲ. 2 ಟೈಮ್ಸ್ ಅಷ್ಟು ಮಾತ್ರ ಇದಕ್ಕೆ ಒಂದು IPOದಲ್ಲಿ ಇದಕ್ಕೆ ಬಿಡ್ಡಿಂಗ್ ನಡೆದಿತ್ತು ರೀಟೇಲ್ ಕ್ಯಾಟಗರಿನಲ್ಲಿ. ಬಟ್ ಇವತ್ತು ಹೆಚ್ಚು ಕಡಿಮೆ 50% ದಾಟಿ ಹೆಚ್ಚು ಕಡಿಮೆ ಹತ್ತಿರ ಒಂದು 60% ತನಕ ಇದು ರಿಟರ್ನ್ಸ್ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಇದರಲ್ಲಿ ಇವತ್ತು ಒಂದು 40 ಪೈಸೆ ಅಷ್ಟು ಪ್ರತಿಯೊಂದು ಶೇರ್ಲಿ ಏರಿಕೆ ಆಗಿದೆ. ಹಾಗೆ HDFC ಬ್ಯಾಂಕು, ಇದರಲ್ಲಿ ಸುಮಾರು ಇವತ್ತು ಒಂದೇ ದಿವಸದಲ್ಲಿ ಒಂದು ₹4.60 ಅಷ್ಟು ಇವತ್ತು ಪ್ರತಿಯೊಂದು ಶೇರ್ ಇಳಿಕೆ ಆಗಿದೆ HDFC ಬ್ಯಾಂಕಲ್ಲಿ. ಹಾಗೆ ವಡಾಫೋನ್ ಐಡಿಯಾ ನೋಡಿದ್ರೆ 11.63% ಅಷ್ಟು ಇವತ್ತು ರಿಟರ್ನ್ ಆಗಿದೆ. ಇದು FPO ಫಾಲೋ ಆನ್ ಪಬ್ಲಿಕ್ ಆಫರಿಂಗಿಂದ ನಿನ್ನೇನು ಕ್ಲೋಸ್ ಆಗಿದೆ. ಹಾಗೆ ಇದು ಏನು ಲೀಸ್ಟಿಂಗ್ ಆದಾಗ ಇದರಲ್ಲಿ ಲಾಭ ಬರ್ಬೋದು ಅಂತ ಇದರಲ್ಲಿ ಈ ಶೇರ್ಸ್ನಲ್ಲಿ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಆಗಿತ್ತು. ಪ್ರತಿಯೊಂದು ಶೇರ್ಲಿ ಇವತ್ತು ₹1.50 ಅಷ್ಟು ಇವತ್ತು ಇದರಲ್ಲಿ ಏರಿಕೆ ಆಗಿದೆ. ಹಾಗೆ ನಿಫ್ಟಿ 50ನಲ್ಲಿ ಯಾವೆಲ್ಲ ಕಂಪ್ನಿಗಳಲ್ಲಿ ಏರಿಕೆ ಆಗಿದೆ ಅಂತ ಇವತ್ತು ನೋಡೋದಾದರೆ, ಗ್ರಾಸಿಮ್ ಇಂಡಸ್ಟ್ರೀಸ್ ನೋಡೋದಾದರೆ ಇವತ್ತು ಸುಮಾರು ಹತ್ತಿರ ಒಂದು 4% ಅಷ್ಟು ಏರಿದೆ. ಅಂದರೆ ₹89.60 ಅಷ್ಟು ಏರಿಕೆ ಆಗಿದೆ. ಭಾರತಿ ಏರ್ಟೆಲ್, ಹಾಗೆ ಭಾರತಿ ಎಕ್ಸಾಕಾಮ್ ಪೇರೆಂಟ್ ಕಂಪ್ನಿ ಆಗಿತ್ತು ಇದು ಭಾರತಿ ಏರ್ಟೆಲ್, ಯಾವುದೋ ಪಬ್ಲಿಕ್ ಆಫರಿಂಗಿಗೆ ಹೋಯಿತು. ಭಾರತಿ ಏರ್ಟೆಲ್ಲಲ್ಲೂ ಅಷ್ಟು ಏರಿಕೆ ಆಗಿದೆ, ಸುಮಾರು ₹44.80 ಅಷ್ಟು ಏರಿಕೆ ಆಗಿದೆ. ಹಾಗೆ ನೆಸ್ಲೆ ಇಂಡಿಯಾದಲ್ಲಿ ಸುಮಾರು ₹42.55 ಅಷ್ಟು ಏರಿಕೆ ಇದೆ. ಮಾರುತಿ ಸುಜುಕಿ ಇಂಡಿಯಾ ನೋಡೋದಾದರೆ ಇವತ್ತು ಕ್ಲೋಸ್ ಆಗಬೇಕಾದ್ರೆ ಸುಮಾರು ₹12,996.25 ಇದು ಕ್ಲೋಸ್ ಆಗಿದೆ. ಅಂದರೆ ಇವತ್ತು ಒಂದೇ ದಿವಸದಲ್ಲಿ ₹210 ಅಷ್ಟು ಇವತ್ತು ಏರಿಕೆ ಆಗಿದೆ. ಅಂದರೆ ಹೆಚ್ಚು ಕಡಿಮೆ 13,000 ರೀಚ್ ಆಗಿತ್ತು. ಹಾಗೆ ಕ್ಲೋಸ್ ಆಗಬೇಕಾದ್ರೆ ಸ್ವಲ್ಪ ಚೇಂಜಸ್ ನಡೀತು. ನೋಡೋಣ ಮುಂದೆ ಇದರಲ್ಲಿ ಏನಿದೆ ಅಂತ. HCL ಟೆಕ್ನಾಲಜೀಸ್ನಲ್ಲಿ ಇವತ್ತು ಒಂದೇ ದಿವಸದಲ್ಲಿ ಸುಮಾರು ₹20.75 ಅಷ್ಟು ಪ್ರತಿಯೊಂದು ಶೇರ್ಲಿ ಏರಿಕೆ ಆಗಿದೆ. ಹಾಗೆ ಟಾಟಾ ಮೋಟರ್ಸ್ ಹೆಚ್ಚು ಕಡಿಮೆ ₹13.20, NTPCನಲ್ಲಿ ಪ್ರತಿಯೊಂದು ಶೇರ್ಲಿ ಸುಮಾರು ₹4.25 ಅಷ್ಟು ಏರಿಕೆ ಆಗಿದೆ. ಹಾಗೆ ಐಚರ್ ಮೋಟರ್ಸ್, ಏಷ್ಯನ್ ಪೇಂಟ್ಸು ಸ್ವಲ್ಪ ಗಮನ ಇಡ್ಬೋದು, ಇದರಲ್ಲಿ ₹33 ಅಷ್ಟು ಏರಿಕೆ ಆಗಿದೆ. ಹಾಗೆ ಟೈಟನ್ನು, LTI, ಮೈಂಟ್ರಿ, ಹಿಂದೂಸ್ತಾನ್ ಯೂನಿಲಿವರು, ಬ್ರಿಟಾನಿಯಾ ಇಂಡಸ್ಟ್ರೀಸ್ ITCನಲ್ಲಿ ಏರಿಕೆ ಕಾಣ್ತು. ಹಾಗೆ JNK ಇಂಡಿಯಾ ಲಿಮಿಟೆಡ್, ನೆನ್ನೆನೂ ಇದ್ರ ಬಗ್ಗೆ ಮಾತಾಡಿದ್ವಿ. ಇದರಲ್ಲಿ ಸುಮಾರು ಪ್ರತಿಯೊಂದು ಬ್ಯಾಂಡ್ ಶೇರಿನ ಬ್ಯಾಂಡ್ ಬಂದಿದ್ದು IPOದಿದು ₹395 ₹415, 23ನೇ ತಾರೀಕಿಂದ 25ನೇ ತಾರೀಕು, ಇವತ್ತು 23, 25ನೇ ತಾರೀಕಿದು ಕ್ಲೋಸ್ ಆಗುತ್ತೆ. ನಿನ್ನೆ ಇದ್ರ ಬಗ್ಗೆ ಮಾತಾಡಿದ್ವಿ. ಇದು ಹೀಟಿಂಗ್ ಎಕ್ವಿಪ್ಮೆಂಟ್ಸ್ ಕೊಡ್ತಾರೆ ರಿಫೈನರಿಗಳಿಗೆ ಅಂತ, ಇದ್ರ ಬಗ್ಗೆ ಮಾತಾಡಿದ್ವಿ. ಇದರಲ್ಲಿ ಇವತ್ತು ಬಿಡ್ಡಿಂಗ್ ಎಷ್ಟು ನಡೆದಿದೆ ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ 45 ಲಕ್ಷ ಅಷ್ಟು ಶೇರ್ಸ್ಗಳನ್ನ ಬಿಡ್ಡಿಂಗ್ ನಡೆದಿದೆ, ಖರೀದಿ ಆಗಿದೆ ಅಂತ ಹೇಳ್ಬೋದು. ಹೆಚ್ಚು ಕಡಿಮೆ 1.1 ಕೋಟಿ ಅಷ್ಟು 1.1 ಕೋಟಿ ಅಷ್ಟು ಇದು ಅವೈಲೇಬಲ್ ಇದೆ. ಅದರಲ್ಲಿ 45 ಲಕ್ಷ ಇವತ್ತು ಬಿಡ್ಡಿಂಗ್ ಆಗಿದೆ ಅಥವಾ ಪರ್ಚೇಸ್ ಆಗಿದೆ ಅಂತ ಹೇಳ್ಬೋದು. ಹಾಗೆ ಇದು ಟೋಟಲ್ 649 ಕೋಟಿ ಒಂದು ಕ್ಯಾಪಿಟಲ್ನ ರೈಸ್ ಮಾಡೋದಕ್ಕೆ ಇದು IPOಗೆ ಬಂದಿದೆ ಈ ಕಂಪ್ನಿ, ಮುಂದೆ ನೋಡಬೇಕು. ಹಾಗೆ ವೆರ್ಟಾಸ್ ಅಂತ ಒಂದು ಕಂಪ್ನಿ ಇದೆ, ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಡ್ವರ್ಟೈಸ್ಮೆಂಟ್ ಮತ್ತು ಕ್ಲೌಡ್ ಟೆಕ್ನಾಲಜಿ ಅಂತ ಒಂದಿದೆ, ಅದ್ರ ಮೇಲೆ ಇದು ಕೆಲಸ ಮಾಡೋ ಕಂಪ್ನಿ. ಇದರಲ್ಲಿ ಒಂದೇ ವರ್ಷದಲ್ಲಿ ಸುಮಾರು 301% ಅಷ್ಟು ಏರಿಕೆ ಆಗಿದೆ. ಅಂದರೆ ಹೋದ ವರ್ಷ ಇದು ನೋಡೋದಾದರೆ ಪ್ರತಿಯೊಂದು ಶೇರ್ ₹214, ₹200 ಇದು ರೇಂಜ್ನಲ್ಲಿ ಟ್ರೇಡ್ ಮಾಡ್ತಾ ಇತ್ತು. ಇವಾಗ ನೋಡೋದಾದರೆ ಸುಮಾರು ₹645, ₹600 ಅಷ್ಟು ಏರ್ಕೊಂಡು ಇವತ್ತು ಹೆಚ್ಚು ಕಡಿಮೆ ಕ್ಲೋಸ್ ಆಗಬೇಕಾದ್ರೆ ಸುಮಾರು ₹860 ಇದು ಕ್ಲೋಸ್ ಆಗಿದೆ. ಅಂದರೆ 301% ಅಷ್ಟು ಒಂದು ಏರಿಕೆ
ನಡೆದಿರೋಷ್ಟು ರಿಟರ್ನ್ಸ್ ಕೊಟ್ಟಿರೋ ಒಂದು ಕಂಪ್ನಿ ಅನ್ಬೋದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಬಳಸಿಕೊಂಡು ಕ್ಲೌಡ್ ಇರ್ಬೋದು, ಸಾಫ್ಟ್ವೇರ್ಸು, ಹಾಗೆ ಡಿಜಿಟಲ್ ಮಾರ್ಕೆಟಿಂಗ್ನ ಮಾಡೋ ಒಂದು ಕಂಪ್ನಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಂಪ್ನಿ ಅಂತಲೇ ಹೇಳ್ಬೋದು. ಹಾಗೆ ಮಾರುತಿ ಸುಜುಕಿ ಇಂಡಿಯಾ ನೋಡೋದಾದರೆ ಇದರಲ್ಲಿ ಸುಮಾರು ಇದು ಮಾರ್ಕೆಟ್ ಕ್ಯಾಪ್ ಹೆಚ್ಚು ಕಡಿಮೆ ಇದು 4.09 ಲಕ್ಷ ಕೋಟಿ ಅಷ್ಟು ಹೋಗಿದೆ. ಇದು ಪ್ರತಿಯೊಂದು ಶೇರ್ ಇವತ್ತು ನೋಡೋದಾದರೆ ಹೆಚ್ಚು ಕಡಿಮೆ ಇವತ್ತು 13,000 ರೀಚ್ ಆಗಿ ದಾಟಿತ್ತು. ಕ್ಲೋಸ್ ಆಗಬೇಕಾದ್ರೆ ಸ್ವಲ್ಪ ಕಡಿಮೆಗೆ ಕ್ಲೋಸ್ ಆಯಿತು. ಇದು ನೋಡೋದಾದರೆ ಇದು ಎಷ್ಟು ರಿಟರ್ನ್ಸ್ ಕೊಟ್ಟಿದೆ ಅಂದರೆ ಒಂದು ವರ್ಷದಲ್ಲಿ ಸುಮಾರು 8,400 ರೂಪಾಯಿ 8,000 ರೂಪಾಯಿನಲ್ಲಿ ಟ್ರೇಡ್ ಆಗ್ತಾಯಿತ್ತು ಹೋದ ವರ್ಷ ಏಪ್ರಿಲ್ 2023ರಲ್ಲಿ. ಇವಾಗ ನೋಡೋದಾದರೆ ಹೆಚ್ಚು ಕಡಿಮೆ ಇವತ್ತು ಕ್ಲೋಸ್ ಆಗಬೇಕಾದ್ರೆ 12,975 ರೂಪಾಯಿ ಹತ್ತತ್ರ ಕ್ಲೋಸ್ ಆಗಿದೆ. ಅಂದರೆ ಒಂದು 13,000ಕ್ಕೆ ಪ್ರತಿಯೊಂದು ಶೇರ್ ಅಷ್ಟು ಹತ್ತತ್ರ ಕ್ಲೋಸ್ ಆಗಿದೆ. ಅಂದರೆ ಒಂದು 53% ರಿಟರ್ನ್ಸ್ ಕೊಟ್ಟಿದೆ. ಇದು ಒಂದು ಒಳ್ಳೆಯ ಶೇರು ಮತ್ತು ಒಳ್ಳೆಯ ರಿಟರ್ನ್ಸು ಒಂದು ಕೊಟ್ಟಿದೆ ಮತ್ತು ಸ್ಟೇಬಿಲಿಟಿನೂ ಚೆನ್ನಾಗಿದೆ ಕಂಪ್ನಿ. ಹಾಗೆ ವನಸಾ ಕನ್ಸ್ಯೂಮರ್ ಲಿಮಿಟೆಡ್ ಈ ಮಾಮಾ ಅರ್ತ್ ಬ್ರ್ಯಾಂಡ್ನಲ್ಲಿ ಪ್ರಾಡಕ್ಟ್ಸ್ಗಳು ಮಾಡುತ್ತೆ. ಶಾಂಪೂ ಇರ್ಬೋದು, ಕಾಸ್ಮೆಟಿಕ್ಸ್ ಪ್ರಾಡಕ್ಟ್ಸ್ಗಳನ್ನ ಮಾಡುತ್ತೆ, ಮಕ್ಕಳು ಶಾಂಪೂ ಇರ್ಬೋದು, ಆಮೇಲೆ ಕಾಸ್ಮೆಟಿಕ್ಸ್ ಇಂಡಸ್ಟ್ರಿ ಇದು. ಇದರಲ್ಲಿ ಇವತ್ತು ಒಂದೇ ದಿವಸದಲ್ಲಿ ಸುಮಾರು 7% ಅಷ್ಟು ಒಂದು ಏರಿಕೆ ಆಗಿದೆ. ಇದು ಒಂದು ಸ್ವಲ್ಪ ಗಮನ ಕೊಟ್ಟಿರೋ ಒಂದು ಕಂಪ್ನಿ ಅಂತಲೇ ಹೇಳ್ಬೋದು, ವನಸಾ ಕನ್ಸ್ಯೂಮರ್ ಲಿಮಿಟೆಡ್. ಸೊ ಈ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.